Guys, ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. IPL ರಿಟೆನ್ಷನ್ ಆ್ಯಂಡ್ ರಿಲೀಸ್ ಕಣ್ಗಳೆಲ್ಲ ಇದ್ರ ಮೇಲೇ ಇದೆ. ಗುಜರಾತ್ ಟೈಟನ್ಸ್ನ ಇವಾಗ ಸ್ವಲ್ಪ ಅನಲೈಸ್ ಮಾಡುವಂಥ ಸಮಯ. ಯಾವ ಪ್ಲೇಯರ್ಗಳು ರಿಲೀಸ್ ಆಗುವಂಥ ಸಾಧ್ಯತೆ ಇದೆ ಆ್ಯಂಡ್ ಎಷ್ಟು ಕೋಟಿ ಇಟ್ಕೊಂಡು ಇವ್ರು ಆಪ್ಷನ್ಗೆ ಹೋಗ್ಬೋದು. ಒಂದು ಹೈ ಪರ್ಸ್ ವ್ಯಾಲ್ಯೂನ ಇಟ್ಕೊಂಡು ಹೋಗ್ತಾರಾ, ಲೋ ಪರ್ಸ್ ವ್ಯಾಲ್ಯೂನ ಇಟ್ಕೊಂಡು ಹೋಗ್ತಾರಾ ಆಪ್ಷನ್ಗೆ ಅಂತ ಕೇಳಿದ್ರೆ ನನ್ನ ಪ್ರಕಾರ ಗುಜರಾತ್ ಟೈಟನ್ಸು ಅಂಥ ಮಟ್ಟಿಗೆ ಹೆವಿ ರಿಲೀಸ್ಗಳನ್ನ ಈ ಸೀಸನ್ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಅನ್ನಿಸಿದೆ. ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಏನೇ ಇರ್ಬೋದು, ನಾನು ಇವಾಗ ಹೇಳ್ತಾ ಇರೋದೆಲ್ಲ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸೇ, ನಾನು ಅನಲೈಸ್ ಮಾಡಿ ಹೇಳ್ತಾ ಇರೋದೆಲ್ಲ. ನನಗೇನು ಅನ್ನಿಸ್ತಿಲ್ಲ, ರಿಪೋರ್ಟ್ಸ್ ಬರ್ತಾ ಇರೋದೆಲ್ಲ ಪಕ್ಕಾ ರಿಲೀಸ್ ಆಗ್ಬಿಡ್ತಾರೆ. ಅಂದರೆ ಗುಜರಾತ್ ಟೈಟನ್ಸ್ ವಿಚಾರಕ್ಕೆ ಬಂತು ಅಂದರೆ ಇವ್ರು ರಿಲೀಸ್ ಆಗ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಬಟ್ ಆದರೂ ಸ್ವಲ್ಪ ಜನ ಪ್ಲೇಯರ್ ರಿಲೀಸ್ ಆಗ್ಬೋದು ಅಂತ ಅನ್ನಿಸ್ತಿದೆ. ಸೊ ಯಾರು ರಿಲೀಸ್ ಆಗ್ತಾರೆ ಅಂತ ನೋಡೋಣ. ಆ್ಯಂಡ್ ಆಪ್ಷನ್ಗೆ ಇವರು ನನ್ನ ಪ್ರಕಾರ ಒಂದು 20 ಕೋಟಿಗಿಂತ ಕಡಿಮೆನೇ ಇಟ್ಕೊಂಡು ಹೋಗುವಂಥ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಹೌದು, ಗೆದ್ದಿಲ್ಲ ಅವರೇನು ಟ್ರೋಫಿನ, ಬಟ್ ಆದ್ರೂ ಕೂಡ ಏನು ಅಂಥ ಮಟ್ಟದ ರಿಲೀಸು ಮಾಡೋಕ್ಕೆ ಹೋಗೋದಿಲ್ಲ ಅಂತ. ಯಾಕಂದರೆ ಟೀಮ್ ಚೆನ್ನಾಗೇ ಇದೆ, ಇವರ ಟಾಪ್ ಆರ್ಡರ್ ಸಾಲಿಡ್ ಆಗಿದೆ. ಲಾಸ್ಟ್ ಸೀಸನ್ ನೋಡಿದ್ರಲ್ಲಪ್ಪ, ಇವರ ಟಾಪ್ ಆರ್ಡರ್ ನಿಂತ್ಕೊಂಡು ನಾಯಡಿ ಪಿಡಿ ಚಚ್ಚವ್ರು ಇಬ್ಬರು, ಶುಭ್ಮನ್ ಗಿಲ್ಲೋ ಜೊತೆಗೆ ಸಾಯಿ ಸುದರ್ಶನ್ ಇಬ್ಬರು ಹಾಕೊಂಡು ಗುಮಾಡ್ಬಿಡೋರು ಹಂಗೇನೆ. ಸೊ ಇಬ್ಬರೇ ಸಾಕಾಗಿತ್ತು, ಅಲ್ಲಿ ಟಾಪ್ ಆರ್ಡರ್ ಕಚ್ಕೊಂಡ್ಬಿಡ್ತು ಅಂತಂದರೆ ಬಾಟಮ್ ಅವ್ರಿಗೆ ಅವಕಾಶನೇ ಸಿಗ್ತಾರಲ್ಲ, ಆ ಥರ ಅಲಚ್ಚಾಗಿ ಮೇಲ್ಗಡೆ ನೋಡ್ಕೊಳೋರು. ಸೊ ಸೀನ್ ನೋಡ್ತು ಅಂದರೆ ಈ ಪ್ಲೇಯರ್ಸ್ಗಳು ರಿಲೀಸ್ ಆಗ್ಬೋದು ಅಂತ. ಇವಾಗ ಫಸ್ಟ್ ಪ್ಲೇಯರ್ ಹೇಳ್ಬಿಟ್ರೆ ನಿಮ್ಗೆ ಕಳೆದೋಗ್ಬಿಡ್ತೀರಾ ಹಂಗೇನೆ. ನನಗೂ ಕೂಡ ಶಾಕ್ ಆಯಿತು, ಈ ಪ್ಲೇಯರ್ ರಿಲೀಸ್ ಆಗ್ಬೋದು ಅನ್ನೋದನ್ನೆಲ್ಲ ರಿಪೋರ್ಟಲ್ಲಿ ನೋಡ್ಬಿಟ್ಟು. ಫಸ್ಟ್ ಪ್ಲೇಯರ್ ಇಟ್ಸ್ ರಾಶಿದ್ ಖಾನ್. 18 ಕೋಟಿ ಕೊಟ್ಬಿಟ್ಟು ಇವ್ರನ್ನ ರಿಟೈನ್ ಮಾಡ್ಕೊಡೋದು. ಗುಜರಾತ್ ಟೈಟನ್ಸ್ ಟೀಮ್ ಫ್ರೇಮ್ ಆದಾಗಿಂದ ಇಟ್ಕೊಂಡು ಇಲ್ಲಿವರೆಗೂ ಕೂಡ ಟೀಮಲ್ಲೇ ಇದ್ದಾರೆ. ಲಾಸ್ಟ್ ಸೀಸನ್ ಅಷ್ಟೇ ಚೆನ್ನಾಗಿ ಆಗಿಲ್ಲ ರಾಶಿದ್ ಖಾನ್ಗೆ. ಇವರು ಆಡಿರುವಂಥದ್ದು ಆಲ್ಮೋಸ್ಟ್ ಎಷ್ಟು 15 ಮ್ಯಾಚು. 15 ಮ್ಯಾಚಲ್ಲಿ ಇವರು ಎಷ್ಟು ವಿಕೆಟ್ ಗುರು ಎತ್ತಾಕಾಗಿದ್ದು? ಒಂದೇ ಒಂದು ಸೆಕೆಂಡ್ ಇರಿ. ರಶೀದ್ ಖಾನ್ 15 ಇನ್ನಿಂಗ್ಸ್ 9 ವಿಕೆಟ್ಸ್. 15 ಇನ್ನಿಂಗ್ಸಲ್ಲಿ 9 ವಿಕೆಟ್ ಅಂತ ಅಂದರೆ ಸ್ಟ್ಯಾಂಡರ್ಡ್ಸ್ಗೆ ಕಡಿಮೆನೇ, ತೀರಾ ಕಡಿಮೆನೇ ಆಯಿತು. ಇವ್ರಿಗಿನ್ನ ಬೆಟ್ರಾಗೇ ಬೇರೆಯವ್ರನ್ನ ಪರ್ಫಾರ್ಮ್ ಮಾಡಿದರೆ ಅವರ ಟೀಮಲ್ಲಿ. ಸೊ ಆದ್ದರಿಂದ ಇವ್ರನ್ನ ಬಿಡ್ಬೋದು ಅನ್ನೋ ಥರ ರಿಪೋರ್ಟ್ಸ್ ಹರಿದಾಡ್ತಿದೆ. 18 ಕೋಟಿಗೆ ವರ್ತಿಲ್ಲ, ರಶೀದ್ ಖಾನ್ ಬಿಟ್ಬಿಟ್ಟು ವಾಪಸ್ ತೊಗೊಬೋದು, ಇವರೇ ತೊಗೊಬೋದು ಅಂತ. ಬಟ್ ಬಿಟ್ಟರೆ ಕೈಗೆ ಸಿಗ್ತಾರೆ ಅನ್ನೋದು ಗ್ಯಾರಂಟಿ ಅಂತೂ ಖಂಡಿತ ಇರಲ್ಲ. 18 ಕೋಟಿಗೆ ಹೋಗ್ತಾರೆ ಅಂದರೆ ಅದು ಕೂಡ ಗ್ಯಾರಂಟಿ ಇಲ್ಲ. 18 ಕೋಟಿಗೆ ಹೋಗುವ ಸಾಧ್ಯತೆ ನನಗೇನೋ ಕಮ್ಮಿ ಕಾಣಿಸ್ತಿದೆ ರಶೀದ್ ಖಾನು. ಬಟ್ ಗೊತ್ತಿಲ್ಲ, ಯಾರು ಬೇಕಾದ್ರೂ ಎತ್ತಾಕೊಂಬಿಡ್ಬೋದು. ದುಡ್ಡೇನಾದ್ರು ಜಾಸ್ತಿ ಇತ್ತು ಅಂದರೆ ಬೇರೆ ಬಯರ್ಸ್ಗಳಿಗೆ ಆಬ್ವಿಯಸ್ಲಿ ಓಪನ್ ಆಗಂತೂ ಖಂಡಿತ ಇದ್ದೇ ಇರುತ್ತೆ ಆಪ್ಷನು, ಏನು ಕ್ಲೋಸ್ ಆಗಂತೂ ಇರೋದಿಲ್ಲ. ಬಟ್ 18 ಕೋಟಿಗೆ ಇವ್ರೇನು ಬಿಟ್ಟರು ಅಂತಂದರೆ ಏನು ಲಾಸ್ ಏನಾಗೋದಿಲ್ಲ. 18 ಕೋಟಿ ರೇಂಜಲ್ಲೇ ಸಿಗ್ಬೋದು, ಅಥವಾ ಅದಕ್ಕಿಂತ ಕಡಿಮೆ ಅಮೌಂಟಲ್ಲೇ ಸಿಗ್ತಾರೆ. ಏನು ಅದಕ್ಕಿಂತ ಜಾಸ್ತಿ ಅಮೌಂಟ್ ಹೋಗ್ತಾರೆ ಅಂತ 18 ಕೋಟಿ 20 ಕೋಟಿ ಆ ರೇಂಜ್ಗೆಲ್ಲ ಹೋಗ್ತಾರೆ ಅಂತ ನನಗಂತೂ ರಾಶಿದ್ ಖಾನ್ ಖಂಡಿತ ಅನ್ನಿಸ್ತಿಲ್ಲ. ಬಿಟ್ಟರೆ ವಾಪಸ್ ಇವ್ರಿಗೆ ಸಿಗ್ತಾರೆ ಅಂತಲೂ ಕೂಡ ಅನ್ನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಕಡಿಮೆ ಪ್ರೈಸಿಗೆ ಸಿಗ್ಬೋದು. ಸೊ ಬಿಟ್ಬಿಟ್ಟು ವಾಪಸ್ ತೊಗೊಳ್ಳೋಂಥ ಸ್ಟ್ರಾಟಜಿನರು ಮಾಡ್ತಾರೆ ಗುಜರಾತ್ ಟೈಟನ್ಸ್ ಅಂತ ಕಾದು ನೋಡಬೇಕಾಗಿದೆ. ಆ್ಯಂಡ್ ಪ್ಲೇ ನಂಬರ್ 2 ಇಟ್ಸ್ ಇಶಾಂತ್ ಶರ್ಮನೂ ಕೂಡ ಏನಲ್ಲೇನು ಕಿತ್ತುಗುಡ್ಡೆ ಹಾಕಿಲ್ಲ. ಲಾಸ್ಟ್ ಸೀಸನ್ನು 7 ಮ್ಯಾಚ್ನ ಆಡಿಸಿದ್ದಾರೆ ಇವ್ರನ್ನ. 7 ಮ್ಯಾಚಲ್ಲಿ 4 ವಿಕೆಟ್ ಎತ್ತಿದ್ದಾರೆ. ಆ್ಯಂಡ್ ಎಕಾನಮಿ ಅಂತ ಬಂದಾಗ ಇವ್ರದ್ದು ಆಲ್ಮೋಸ್ಟ್ ಕ್ಲೋಸ್ ಟು 11.20 ಅಂದರೆ ಅಂದ್ಕೊಳ್ಳಿ 11.5 ಅಂತ ನೆನ್ಕೊಳ್ಳಿ, 11.5 ಅಂತ ನೆನ್ಕೊಳ್ಳಿ. ಅಂಥ ಕ್ರೇಜಿ ಎಕಾನಮಿನ ಕೂಡ ಮೇಂಟೈನ್ ಮಾಡಿಲ್ಲ. ಜೊತೆಗೆ ವಿಕೆಟ್ಸ್ ಅಂತ ಬಂದರೆ 7 ಮ್ಯಾಚಲ್ಲಿ 4 ವಿಕೆಟ್ ಅಂತಂದರೆ IPL ಅಂತ ಸ್ಟ್ಯಾಂಡರ್ಡ್ಸ್ಗೆ ತೀರಾ ಕಡಿಮೆನೇ ಆಯಿತು. ಇವರಿಗೆ ಕೊಟ್ಟಿರುವಂಥದ್ದು ಜಸ್ಟ್ 75 ಲಕ್ಷ. ಸೊ 37 ವರ್ಷದ ಇಶಾಂತ್ ಶರ್ಮನ ರಿಲೀಸ್ ಮಾಡುವಂಥ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಪ್ಲೇ ನಂಬರ್ 3 ಯಾರು ಅಂತ ಅಂದರೆ ಇಟ್ಸ್ ಕರೀಮ್ ಜನ್ನತ್. ಲಾಸ್ಟ್ ಸೀಸನ್ ಹೊಡೆಸ್ಕೊಂಡ್ರಲ್ಲಪ್ಪ, 30 ಹೊಡೆಸ್ಕೊಂಡ್ಬಿಟ್ರು ಒಂದೇ ಓವರಲ್ಲಿ. ಬ್ಲಾಸ್ಟ್ ಹೋಗ್ಬಿಟ್ರು ಹಂಗೇನೆ ಗುಜರಾತ್ ಟೈಟನ್ಸ್ ಅವರು. ಇವರ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ನಜ್ಜಿಗೆ ಕಳೆದೋಗ್ಬಿಟ್ಟಿರೋ ಜನ್ನತ್. ಅಫ್ಘಾನಿಸ್ತಾನ್ ಪ್ಲೇಯರು. ಇವ್ರಿಗೇನು ಅಂಥ ಅಮೌಂಟ್ ಏನು ಕೊಟ್ಟಿಲ್ಲ, ಇವರು ಕೂಡ 75 ಲಕ್ಷನೇ ಕೊಟ್ಟಿರೋದು. ಏನಂತ ಇಂಪ್ರೆಸ್ ಏನು ಮಾಡಲಿಲ್ಲ. 30 ರನ್ ಒಂದು ಓವರ್ ಹೊಡೆಸ್ಕೊಂಡ್ಬಿಟ್ರು. ಅದರಿಂದ ಇವ್ರನ್ನ ಬಿಡೋ ಸಾಧ್ಯತೆನೇ ಇದೆ. ಏನೇನು ಸ್ಟ್ರಗ್ಲಿಂಗ್ ಏನಿಲ್ಲ, ಏನು ಇವ್ರಿಗೇನು ಪೇಸರ್ಸ್ ಇಲ್ಲ ಅನ್ನೋ ಥರ ಎಲ್ಲ ಏನಿಲ್ಲ. ತುಂಬ ಜನ ಪೇಸರ್ಸ್ ಇದ್ದಾರೆ, ಅದರಿಂದ ಇವ್ರನ್ನ ರಿಲೀಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ಲೇ ನಂಬರ್ 4 ಯಾರು ಅಂತಂದರೆ ಇಟ್ಸ್ ರಾಹುಲ್ ಟೆವಾಟಿಯಾ. ಲಾಸ್ಟ್ ಸೀಸನ್ ಇವರಿಗೆ ಬೋಲಿಂಗೇನೇ ಕೊಟ್ಟಿಲ್ಲ. ಅಂದರೆ ಬೋಲಿಂಗ್ ಇವರೇ ಹಾಕಲ್ಲ ಅಂತ ಹೇಳಿದ್ರು, ಅಥವಾ ಬೋಲಿಂಗ್ ಮಾಡಲ್ಲ. ಒಂಥರ ಇವ್ರಿಗೆ ಬೋಲಿಂಗಲ್ಲಿ ಮುಂಚೆ ಎಲ್ಲ ರಾಜಸ್ಥಾನ್ ರಾಯಲ್ಸಲ್ಲಿ ಆಡ್ಬೇಕಾದ್ರೆ ಬೋಲಿಂಗಿಂದನೇ ಫಸ್ಟು ಮೈನು ರೆಕಗ್ನಿಷನ್ ಸಿಕ್ಕಿದ್ದು, ಆಮೇಲೆ ಬ್ಯಾಟಿಂಗಲ್ಲಿ ರೆಕಗ್ನಿಷನ್ ಸಿಕ್ಕಿದ್ದು, ಆಮೇಲೆ ಬ್ಯಾಟಿಂಗ್ ಚೆನ್ನಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವ್ರು ಬೋಲಿಂಗೇ ಮಾಡ್ತಾ ಇಲ್ಲ, ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟೇ ವಹಿಸ್ಕೊತಾ ಇಲ್ಲ ಇವರು ಅಂತ ಅಂದಾಗ ಇವ್ರ ಟೀಮಲ್ಲಿರೋದು ಒಂಥರ ಕ್ವೆಶನ್ ಮಾರ್ಕ್ ಅಂತೂ ಖಂಡಿತ ಬಂದೇ ಬರುತ್ತೆ. ಏನು ಫಿನಿಷರಾ ರಾಹುಲ್ ಟೆವಾಟಿಯಾ ಫಿನಿಷರ್ ಆಗಿಬಿಟ್ಟು ಯಾವ ಕಾಲ ಆಯಿತು ಅಂತ ನಮಗೆ ಗೊತ್ತಿಲ್ಲ. ಅಲ್ಲಿ ನಾವು ಯಾವಾಗ ನೋಡಿ ರಾಜಸ್ಥಾನ್ ರಾಯಲ್ಸ್ ನೋಡಿದ್ರು ಮಸ್ತಾಗಿ ಆಡಿರೋದನ್ನ. ಗುಜರಾತ್ ಟೈಟನ್ಸ್ ಫಸ್ಟ್ ಸೀಸನ್ ಏನೋ ಪರವಾಗಿಲ್ಲ ಚೆನ್ನಾಗಿ ಆಡಿದ್ರು. ಅದು ಬಿಡ್ತು ಅಂದರೆ ರಾಹುಲ್ ಟೆವಾಟಿಯಾ ಮ್ಯಾಚ್ ವಿನ್ನಿಂಗ್ ನಾಕ್ಗಳನ್ನೆಲ್ಲ ನೋಡ್ಬಿಟ್ಟು ನಾವು ಯಾವುದೋ ಜಮಾನೇ ಆಗೋಗ್ಬಿಟ್ಟಿದೆ. ಅದರಿಂದ ರಾಹುಲ್ ಟೆವಾಟಿಯಾ 4 ಕೋಟಿಗೆ ಇವಾಗಿನ ಸ್ಟ್ಯಾಂಡರ್ಡ್ಸ್ ಅಂತ ನೋಡಿದಾಗ ಖಂಡಿತ ವರ್ತಿಲ್ಲ. ಕೆಳಗಡೆ ಹಾಕ್ತರು ಅಂತಂದರೆ ಇನ್ನೂ ಕಡಿಮೆ ಪ್ರೈಸ್ಗೆ ಸಿಗ್ತಾರೆ. ಬೇಸ್ ಪ್ರೈಸ್ ಖಂಡಿತ ಒಂದು 50 ಲಕ್ಷ, 1 ಕೋಟಿ, 1.5 ಕೋಟಿ ಈ ರೇಂಜ್ಗೆ ಮತ್ತೆ ಸಿಗ್ತಾರೆ. ಇವರೇ ವಾಪಸ್ ತೊಗೊಬೋದು. ಖಂಡಿತ ರಾಹುಲ್ ಟೆವಾಟಿಯಾ 4 ಕೋಟಿಗಿಂತ ಮೇಲ್ಗಡೆ ಅಂತೂ
ಪಕ್ಕ ಹೋಗೋದಿಲ್ಲ. ಸೊ ಬಿಟ್ಬಿಟ್ಟು ವಾಪಸ್ ತೊಗೋಬೋದು, ಅಥವಾ ದುಡ್ಡು ಉಳಿಸೋ ಸ್ಟ್ರಾಟಜಿ ಇದೆ ಅಂತಂದರೆ ಅಥವಾ ಬೇಕಾದ್ರೆ ರಿಟೈನ್ ಕೂಡ ಮಾಡ್ಕೊಬೋದು. ಪ್ಲೇ ನಂಬರ್ 5 ಶಾರುಖ್ ಖಾನ್. ಈ ಪ್ಲೇಯರು ಅಷ್ಟೇ ಏನಂತ ಹೆವಿ ರನ್ಸ್ಗಳೇನು ಹೊಡೆದಿಲ್ಲ, 147 ರನ್ಸ್ ಹೊಡೆದಿರೋದು. ಆಡಿರುವಂಥ 13 ಮ್ಯಾಚಲ್ಲಿ 147 ರನ್ ಅಂತ ಅಂದರೆ ಅವ್ರು ಬರೋದು ಡೌನ್ ದ ಆರ್ಡರ್ನೇ ಬರೋದಲ್ಲೇನು ಟಾಪ್ ಆಫ್ ದ ಆರ್ಡರ್ ಏನು ಇವ್ರನ್ನ ಕಳಿಸ್ಬಿಡಲ್ಲ ಶಾರುಖ್ ಖಾನ್ನ. ಆ್ಯಂಡ್ ಮೋಸ್ಟ್ ಆಫ್ ದ ಬಾಲ್ಸ್ ಡೆಲಿವರೀಸ್ ಎಲ್ಲ ಫೇಸ್ ಮಾಡಿರೋಂಥದ್ದು ಟಾಪ್ ಆರ್ಡರ್ನೇ. ಸಾಯಿ ಸುದರ್ಶನ್ ಜೊತೆಗೆ ಶುಭ್ಮನ್ ಗಿಲ್ನ ಫೇಸ್ ಮಾಡಿದರೆ, ಯಾಕಂದರೆ ಅವರೇ ಕನ್ಸಿಸ್ಟೆಂಟಾಗಿ ರನ್ಸ್ ಹೊಡೆದು ಕೆಳಗಡೆ ಅವ್ರಿಗೆ ರನ್ಸ್ಗಳು ಅಂದರೆ ಟೆವಾಟಿಯಾಗೂ ಅಷ್ಟೇನು ಅವಕಾಶಗಳು ಸಿಗ್ದಂಗೆ ಮಾಡೋರೆ, ಜೊತೆಗೆ ಇವರು ಕೂಡ ಅಷ್ಟೇನು ಅವಕಾಶಗಳು ಸಿಗ್ದಂಗೆ ಮಾಡೋರೆ. 13 ಮ್ಯಾಚ್ ಆಡ್ತು ಅಂತಂದರೆ 47 ಅಂತಂದರೆ ಒಂದೇ ಒಂದು ಮ್ಯಾಚು 57 ರನ್ನ ಇವರು ಹೊಡೆದಿರುವಂಥದ್ದು. ಒಂದೇ ಮ್ಯಾಚಲ್ಲಿ 57 ರನ್ ಬಂದಿದೆ. ಮಿಕ್ಕಂಥ ಮ್ಯಾಚ್ಗಳು ಆಲ್ಮೋಸ್ಟು ತೊಗೊಬೋದು ನೀವು ಎಷ್ಟೆಷ್ಟು ರನ್ ಹೊಡೆದಿದ್ದಾರೆ ಅಂತ. ಸೊ ಅಂಥ ಸ್ಟ್ಯಾಟ್ಸ್ ಏನಿಲ್ಲ, ಬಟ್ ಆದರೂ ಇವ್ರು ಬರೋವಂಥ ಆರ್ಡ್ರ್ ಆ ಥರ ಇರುತ್ತೆ, ಡೌನ್ ದ ಆರ್ಡ್ರ್ ಬರ್ತಾರೆ. ಫಿನಿಷಿಂಗ್ ರೋಲಲ್ಲಿ ಬರೋದ್ರಿಂದ ಶಾರುಖ್ ಖಾನ್ಗೆ ಆಪರ್ಚುನಿಟಿ ಕೊಡ್ತಾರೆ. ಆಸ್ ಎ ಜೆನ್ಯೂನ್ ಬ್ಯಾಟ್ರ್ ಆಡಬೇಕಾಗತ್ತೆ. ಏನಲ್ಲೇನು ಆಲ್ರೌಂಡಿಂಗ್ ಇದು ಕೂಡ ಇಲ್ಲ ಇವ್ರ ಹತ್ರ. ಸೊ ಒಬ್ಬ ಬ್ಯಾಟ್ರಿಗೆ ಇಟ್ಕೊಬೇಕಾ ಹಿಂಗೆ ಅಂತ ಕೇಳ್ತು ಅಂದರೆ ರಾಹುಲ್ ಟೆವಾಟಿ ಏನಾದರೂ ಅಥವಾ ಶಾರುಖ್ ಖಾನ್ ಇಬ್ಬರಲ್ಲಿ ಒಬ್ಬರಂತೂ ಪಕ್ಕ ಅಂತೂ ಈಚೆ ಕಡೆ ಬಂದೇ ಬರ್ತಾರೆ. ಇಬ್ಬರನ್ನ ಬಿಟ್ಟರು ಕೂಡ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಇವ್ರನ್ನೂ ಕೂಡ 4 ಕೋಟಿ ಕೊಟ್ಬಿಟ್ಟು ತೊಗೊಂಡಿರೋದು. ಸೊ ಈ 5 ಜನ ಪ್ಲೇಯರ್ನ ಬಿಡ್ತು ಅಂತಂದರೆ 27.5 ಕೋಟಿ ಆಗುತ್ತೆ. ಅಂದರೆ ಬೇರೆ ಪ್ಲೇಯರ್ಸ್ಗಳನ್ನ ಬಿಡಲ್ಲ ಅಂತ ಹೇಳ್ತಿಲ್ಲ, ಬೇರೆ ಪ್ಲೇಯರ್ಸ್ ಚಿಕ್ಕ ಸಣ್ಣ ಪುಟ್ಟ ಪ್ಲೇಯರ್ ಡೊಮೆಸ್ಟಿಕ್ ಪ್ಲೇಯರ್ಸ್ಗಳನ್ನ ಬಿಡ್ಬೋದು, ಬಟ್ ಸ್ವಲ್ಪ ರೆಕಗ್ನಿಷನ್ ಸಿಕ್ಕಿರುವಂಥ ಪ್ಲೇಯರ್ಸ್ಗಳನ್ನ ಇವ್ರು ಬಿಡೋ ಸಾಧ್ಯತೆ ಇದೆ ಅಂತ ರಿಪೋರ್ಟ್ಸ್ ಹೇಳ್ತಿದೆ. ಅದೇ ಟೆವಾಟಿಯಾ ಮತ್ತು ಶಾರುಖ್ ಖಾನ್ ಇದರಲ್ಲಿ ಇಬ್ಬರಲ್ಲಿ ಒಬ್ಬರು ಬಿಡ್ಬೋದು ಅಂತ ಅನ್ಕೊಂಡಿದ್ದೀನಿ, ಇಬ್ಬರೂ ಬಿಡೋದಕ್ಕಿಂತ. ಆ್ಯಂಡ್ ರಶೀದ್ ಖಾನ್ ಸ್ವಲ್ಪ ಡೌಟಲ್ಲೇ ಇದೆ, ಅದೇನು ಪಕ್ಕ ಕ್ಲಾರಿಟಿ ಏನಿಲ್ಲ. ಒಟ್ಟಿನಲ್ಲಿ ಅದೆಲ್ಲ ನೋಡ್ತು ಅಂತಂದರೆ ಇವ್ರು ಅಂಥ ಮಟ್ಟಿಗೆ ರಿಲೀಸ್ಗಳನ್ನ ಮಾಡಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಮೇಲ್ನೋಟಕ್ಕೆ ನೋಡ್ತು ಅಂತಂದರೆ ಈ 5 ಜನ ಪ್ಲೇಯರ್ಸ್ಗಳು ರಿಲೀಸ್ ಮಾಡೇ ಬಿಡ್ತಾರೆ ಅಂತ ಅಲ್ಲ. ಇದರಲ್ಲಿ ನನ್ನ ಪ್ರಕಾರ ಒಂದಿಬ್ಬರನ್ನ ರಿಲೀಸ್ ಮಾಡದೇ ಇದ್ದರೆ ಒಳ್ಳೇದು. ಅದೇ ರಾಶಿದ್ ಖಾನ್ನ ರಿಲೀಸ್ ಮಾಡದೇ ಇದ್ದರೆ, ಜೊತೆಗೆ ಶಾರುಖ್ ಖಾನ್ ರಿಲೀಸ್ ಮಾಡದೇ ಇದ್ದರೆ ಒಂಥರ ಒಳ್ಳೇದು. ಸೊ ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.